ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಕರ್ನಾಟಕದ ವಿಧಾನಸಭೆಯಲ್ಲಿ ಆಯವ್ಯಯ ಮಂಡನೆ ಮಾಡಿದ್ರು 2023-24. ನಮಗೆ ಒಂದು ವಿಚಾರ ತುಂಬಾ ಇಷ್ಟ ಆಯಿತು. ಏನು ಅಂದ್ರೆ ನಾವು 2023 ವಿಧಾನಸಭೆ ಚುನಾವಣೆಯಲ್ಲಿ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ನಾವು ನಮ್ಮ ಪಕ್ಷದ ವತಿಯಿಂದ ನಾನು ಸ್ಪರ್ಧೆ ಮಾಡಿದ್ದೆ. ನಮ್ಮ ಪಕ್ಷದಿಂದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ವಿ. ನಮ್ಮ ಪಕ್ಷಕ್ಕೆ ಅವಕಾಶ ಕೊಟ್ರೆ ರೈತರ ಮಕ್ಕಳನ್ನ ಯಾರು ಮದುವೆ ಆಗ್ತಾರೋ ಆ ದಂಪತಿಗಳಿಗೆ 5 ಲಕ್ಷ ಅನುದಾನ ಕೊಡ್ತೀವಿ ಸರ್ಕಾರದ ವತಿಯಿಂದ ಅಂತ ಹೇಳ್ಬಿಟ್ಟು ವಿಶೇಷವಾದ ಯೋಜನೆ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದ ಸಂದರ್ಭ ಪ್ರಣಾಳಿಕೆಯಲ್ಲಿ, ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ. ಇದನ್ನ ಇಡೀ ವರುಣಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ನಮ್ಮ ಪಕ್ಷದಿಂದ ಕರಪತ್ರ ಹಂಚಿ ಎಲ್ಲ ಕಡೆ ಇದ್ರ ಬಗ್ಗೆ ತಿಳಿಸಿ ಹೇಳಿದ್ವಿ. ಈ ಒಂದು ಒಳ್ಳೆ ಯೋಜನೆಯನ್ನ ನಮ್ಮ ಪಕ್ಷದ ಕನಸಿನ ಯೋಜನೆ ಏನು, ರೈತರ ಮಕ್ಕಳ ಮದುವೆ ಯಾರೋ ರೈತರ ಮಕ್ಕಳಿಗೆ ಯಾರೋ ಹುಡುಗಿ ಕೊಡ್ತಾ ಇಲ್ಲ ಮದುವೆ ಆಗೋ ಸಲುವಾಗಿ ಒಂದು ಕನಸಿನ ಯೋಜನೆ ಇತ್ತು. ಈ ತರ ಯೋಜನೆ ತಂದ್ರೆ ಯಶಸ್ವಿ ಆಗುತ್ತೆ, ರೈತರು ಬೆಳೀತಾರೆ, ರೈತರು ಉಳಿತಾರೆ, ರೈತರ ಮಕ್ಕಳು ಉಳಿತಾರೆ, ಮತ್ತೆ ರೈತ ಸಂತತಿ ಬೆಳೀತಾರೆ. ತುಂಬಾ ಒಂದು ಪರಿಕಲ್ಪನೆಯಿಂದ ಆ ಒಂದು ಯೋಜನೆ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರಿಸಿದ್ವಿ. ಈ ಪ್ರಣಾಳಿಕೆಯನ್ನ ಈ ಒಂದು ನಮ್ಮ ಪಕ್ಷದ ಕನಸಿನ ಯೋಜನೆ, ರೈತರ ಮಕ್ಕಳು ಮದುವೆ ಆದ್ರೆ 5 ಲಕ್ಷ ಅನುದಾನ ಯೋಜನೆ ಏನಿದೆಯಲ್ಲ, ಈ ಒಂದು ಯೋಜನೆಯನ್ನ ಈ ಒಂದು ಉತ್ತಮವಾದ ಯೋಜನೆ ನಮ್ಮ ಸರ್ಕಾರ ಮನಗಂಡು ಜಾರಿಗೆ ತರ್ತಾ ಇರೋದು, ಜಾರಿಗೆ ತರಲು ಕ್ರಮ ತೆಗೆದುಕೊಂಡಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಪಕ್ಷದಿಂದ ತುಂಬ ಹೃದಯದ ಸ್ವಾಗತ, ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತಮಗೆ ಅಭಿನಂದನೆ ತಿಳಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ, ಇದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತನ್ನಿ. ಎಲ್ಲೂ ಲೋಪವಾಗದಂತೆ, ಲೋಪದೋಷ ಆಗದಂತೆ, ಮಧ್ಯವರ್ತಿಗಳ ಪಾಲಾಗದಂತೆ ಪರಿಣಾಮಕಾರಿ ಅನುಷ್ಠಾನ ತಂದು ಇದು ರೈತರ ಮಕ್ಕಳು ಸಿಗ್ಬೇಕು ಈ ಯೋಜನೆ. ಆದಷ್ಟೇ ಈ ನಮ್ಮ ಪಕ್ಷದ ಕನಸಿನ ಯೋಜನೆ ಯಶಸ್ವಿಯಾಗಿ ಸಾಧ್ಯ. ಮತ್ತೆ ಇಡೀ ಕರ್ನಾಟಕದಲ್ಲಿ ರೈತರ ಮಕ್ಕಳಂದ್ರೆ ಹೆಣ್ಣು ಕೊಡ್ತಾ ಇದೆ ಎಲ್ಲರೂ. ದಯವಿಟ್ಟು ನಾನು ಸಮಸ್ತ ಎಲ್ಲ ಕನ್ನಡ ಬಂಧುಗಳ ಪರವಾಗಿ ಹಾಗೂ ಹೆಣ್ಣು ಮಕ್ಕಳನ್ನ ಇತ್ತಿರುವಂತಹ ತಂದೆ ತಾಯಿಗಳಾದ ನಮ್ಮ ಪಕ್ಷದ ವತಿಯಿಂದ ವಿನಂತಿ ಮಾಡ್ಕೊಳ್ತೇವೆ. ರೈತರ ಮಕ್ಕಳಂದ್ರೆ ಮೂಗು ಮುರಿಯಕ್ಕೆ ಹೋಗಬೇಡಿ, ಹೆಣ್ಣು ಕೊಡಿ, ಚೆನ್ನಾಗಿ ನೋಡ್ಕೊಂತಾರೆ ಅವರು. ಇಡೀ ದೇಶಕ್ಕೆ ಅನ್ನ ಹಾಕೊಂತಾರೆ ಅವರು. ನಿಮ್ಮ ಮಕ್ಕಳನ್ನ ಸಾಕೋದಿಲ್ಲ, ಬೆಳೆಸಲ್ವಾ, ಎಲ್ಲ ಮಾಡ್ತಾರೆ, ಸಾಕ್ತಾರೆ, ಕಟ್ಟೆ ಕಡೆವರೆಗೂ ಚೆನ್ನಾಗಿ ನೋಡ್ಕೊಂತಾರೆ. ದಯವಿಟ್ಟು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಇಡೀ ಕರ್ನಾಟಕ ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಹತ್ರ ನಮ್ಮ ಪಕ್ಷದ ವತಿಯಿಂದ ಕಳಕಳಿಯ ವಿನಂತಿ ಮಾಡ್ಕೊಳ್ತೇವೆ, ಪ್ರಾರ್ಥನೆ ಮಾಡ್ಕೊಳ್ತೇವೆ, ಬೇಡ್ಕೊಳ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.